ಇನ್ನೊಂದು ಸಲ ಏನಾದ್ರೂ ನನ್ನ ಮನೆ ಕಡೆ ಬಂದ್ರೆ ಈ
ಕರೀತಾರೆ. ಅದಕ್ಕೆ ಅವಳ ಅಮ್ಮನೊಂದಿಗೆ ದಾಂಪತ್ಯ ಜೀವನಕ್ಕೆ
ಹೊಂದ್ಕೊಳ್ಳಲು ನಿರಾಕರಿಸ್ತಾ ಇದ್ದಾಳೆ. ನನ್ನಿಂದ ಬಾಳು ಹಾಳಾಗಬಾರ್ದು. ಹೇಗಾದ್ರೂ ಮಾಡಿ ಅಶ್ವಿನಿ ಮನವೊಲಿಸಿ ಇಬ್ಬರನ್ನು ದಾಂಪತ್ಯ ಜೀವನಕ್ಕೆ ಹೊಂದ್ಕೊಳ್ಳುವಂತೆ ಮಾಡಬೇಕು. ಅಶ್ವಿನಿ ವಿಚಾರ ಕೇಳಿ ಯಾಕೆ ಮೌನಿಯಾಗಿದ್ದೆ? ಏನ್ ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಕಣ, ನಿಮ್ಮಿಬ್ಬರನ್ನ ದಾಂಪತ್ಯ ಜೀವನಕ್ಕೆ ಹೊಂದಿಸುವ ಬಗೆಯಾಗಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಂದ್ರೆ ನಿಮ್ಮಿಬ್ಬರನ್ನ ಹೊಂದಿಸುವ ಬಗೆನ ನಾನು ಈಗಾಗಲೇ ಬಯಲ್ಗೊಳ್ಳಲ್ಲ. ನಾನು ಈಗಲೇ ನಿನ್ನ ಮನೆಗೆ ಹೋಗಿ ಅಶ್ವಿನಿಗೆ ಬುದ್ಧಿವಾದ ಹೇಳ್ತೀನಿ. ನೀನು ಸ್ವಲ್ಪ ಒಪ್ಪಿಟ್ಕೊಂಡು ಬಾರ. ಹಾಗೆ ಅಶ್ವಿನಿ ಆನಂದನ ಮಾತಿಗೆ ಹೊರತು ನನ್ನನ್ನು ಮದುವೆಯಾಗಿದ್ದರು. ಈಗ ಆ ಮಾತಿಗೆ ಮನ್ನಣೆ ನೀಡಿ ನನ್ನ ದಾಂಪತ್ಯ ಸುಖಕ್ಕೆ ಹೊಂದ್ಕೊಳ್ತಾರೆ ಎಂಬ ಆತ್ಮವಿಶ್ವಾಸ ನನಗಿದೆ. ಯಾರೇನು ನನ್ನ ಸ್ನೇಹಿತರ ವಿಚಾರದಲ್ಲಿ ಯಾಕೆ ರೀತಿ ಮಾತಾಡ್ತಾ ಇದೆಯಾ? ನಾನು ಬಾಲಿನ ಇದಕ್ಕಿಂತ ಕಾಂತ ನಿನ್ನ ಹೆಂಡತಿ ಅಶ್ವಿನಿ ನಿನ್ನೊಂದಿಗೆ ದಾಂಪತ್ಯ ಜೀವನಕ್ಕೆ ಯಾಕೆ ನಿರಾಕರಿಸುತ್ತದೆ ಎಂಬುದು ನಿನ್ನಿಂದ ಗೊತ್ತಿಲ್ಲ. ನಿನ್ನ ಹೆಂಡತಿ ಅಶ್ವಿನಿ ಪದುವತಿ ಅಂತ ತಿಳ್ಕೊಂಡಿದ್ದೆ, ಅದು ನಿನ್ನ ಮೂರ್ಖತನ. ನಿನ್ನ ಮಾತಿನ ಅರ್ಥವೇ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಹೆಂಡತಿ ಅಶ್ವಿನಿ ನನ್ನ ಸ್ನೇಹಿತ ನಿನ್ನ ಕಣ್ಣಿಗೆ ಮಣ್ಣೆರೆಚ್ಚುವ ದ್ರೋಹಿಗಳು. ಸತ್ಯ ಹೇಳ್ತೀನಿ ಕೇಳೋ, ಆ ನಮ್ಮ ಅಶ್ವಿನಿ ಅವನ ಪ್ರೇಮಿಗಳು. ನಾನು ನಂಬಲ್ಲ. ನಂಬಲೇಬೇಕು ಅಮ್ಮ, ನಂಬಲೇಬೇಕು. ಸತ್ಯ ಎಲ್ಲಿದ್ರು ಕೈನೇ. ಅಶ್ವಿನಿ ಆನಂದ್ ಅಮರ ಪ್ರೇಮಿಗಳೇ ಆಗಿದ್ರೆ ಅಶ್ವಿನಿಯನ್ನ ಆನಂದ್ ನನ್ನ ಜೊತೆ ಯಾಕೆ ಮದುವೆ ಮಾಡಿಸ್ತಾರೆ? ತನ್ನ ಸ್ವಾರ್ಥಕ್ಕಾಗಿ ತನ್ನ ಸರ್ವಾಸ್ತಿಯನ್ನ ಅಶ್ವಿನಿ ಮುಖಾಂತರ ಕೈವಶ ಪಡೆಯಲಿಕ್ಕೆ ಅಶ್ವಿನಿ ನಿನ್ನೊಂದಿಗೆ ದಾಂಪತ್ಯ ಜೀವನಕ್ಕೆ ನಿರಾಕರಿಸಿ ಆ ಆನಂದನ ಜೊತೆಯಲ್ಲಿ ಗುಟ್ಟಾಗಿ ರತಿಕ್ರಿಯೆ ಮಾಡ. ನಾನು ನಂಬಲ್ಲ. ನೀನೇ ಸುಳ್ಳು. ನಂಬಲೇಬೇಕು ಅಮರ್, ನಂಬಲೇಬೇಕು. ನೀನು ಬೆಳ್ಳಗಿರೋದನ್ನೇ ಹಾಲು ಅಂತ ಅನ್ಕೊಂಡಿದ್ಯಾ? ಹಾಗಾದ್ರೆ ಆನಂದ ಅಶ್ವಿನಿ ನನಗೆ ಮೋಸ ಮಾಡ್ತಾ ಇದ್ದಾರ. ಇಂಥ ಹೀನ ಕೃತ್ಯಕ್ಕೆ ಕೈ ಹಾಕ್ತಾರೆ ಅಂತ ನಾನು ಎಂದು ಭಾವಿಸಿರಲಿಲ್ಲ. ಅಮರ್, ಅಂತ ವಂಚಕರಿಂದ ಬದುಕಿ ಬಾಳ್ಬೇಕಾದ್ರೆ ನೀನು ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಬೇಕು. ಅಂದ್ರೆ ನಾನೇನ್ ಮಾಡ್ಬೇಕು? ಆ ನನ್ನ ಮುಗಿಸ್ಬೇಕು. ನಾನು ಕೊಲೆ ಮಾಡ್ಬೇಕು. ಅಂತ ವಂಚಕರಿಂದ ನೀನು ಬದುಕಿ ಬಾಳ್ಬೇಕಾದ್ರೆ ಅವರನ್ನ ಮುಗಿಸಲೇಬೇಕು. ಮಿಸ್ಟರ್ ಅಮರ್, ನಾನು ಹೇಳಿದ ವಿಷಯವನ್ನ ದೀಪ ಯೋಚನೆ ಮಾಡಿ ಡಿಸೈಡ್ ಮಾಡು. ನಾನಿನ್ ಬರ್ತೀನಿ ಅಮರ್, ನಾನಿನ್ ಬರ್ತೀನಿ. ಹೌದು, ಅವ್ನು ಹೇಳ್ತಾರ ಸತ್ಯ. ಈ ಪಾಪಿಗಳನ್ನ ಬದುಕೋದಿಕ್ಕೆ ಕಟ್ಬಿಟ್ರೆ ನನಗೆ ಏನಿಗೂ ಉಳಿದಾರಿಲ್ಲ. ಆನಂದ್, ಅಶ್ವಿನಿ, ನೀವಿಬ್ಬರು ನಮ್ಮ ಹಿತೈಷಿಗಳನ್ನ ನಂಬಿದ್ದಕ್ಕೆ ನನಗೆ ದ್ರೋಹ ಮಾಡಿಬಿಟ್ರಲ್ಲ. ನಿಮ್ಮಂತ ದ್ರೋಹಿಗಳು, ಮೋಸಗಾರರು ಈ ಭೂಮಿ ಮೇಲೆ ಬದುಕಿರ್ಬಾರ್ದು, ಬದುಕಿರ್ಬಾರ್ದು.
ಈ ದಾಂಪತ್ಯದ ನೌಕೆ ನಾನು ದಡನೇ ಈ ಮಾಂಗಲ್ಯ ಶಾಶ್ವತವಾಗಿದ್ದಪ್ಪ. ಬನ್ನ ಚೆನ್ನಾಗಿದ್ದೀರಾ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಶ್ವಿನಿ. ಅಶ್ವಿನಿ, ನನ್ನ ಮಾತಿಗೆ ಒಲೆದು ಮನಸ್ಸಿಲ್ಲದ ಅಮ್ಮನೊಂದಿಗೆ ಮದುವೆಯಾಗಿ ನನ್ನ ನಿನ್ನ ಹಿಂದಿನ ಪ್ರೇಮದ ಘಟನೆಗಳನ್ನು ನೆನೆಸ್ಕೊಂಡು ಕೊರ್ಗಿ ಅಳ್ತಾ ಇದೆಯಾ? ಕೈ ಹಿಡಿದ ಅಮ್ಮನೊಂದಿಗೆ ದಾಂಪತ್ಯ ಜೀವನಕ್ಕೆ ಒತ್ಕೊಳ್ಳಲು ನಿರಾಕರಿಸಲು ನಾನು ಚೆನ್ನಾಗಿ ಗೊತ್ತು. ಪ್ರೇಮಿಕರು ಯಾವತ್ತೋ ಮುಗಿದು ಅದನ್ನ ನಾನು ನೆನೆಸ್ಕೊಂಡು ಕೊಡುತ್ತೆ. ಅಮ್ಮನ ಕೈ ನಾನು ಅನುಭವಿಸ್ತಿದ್ದೇನೆ. ಆ ನರಕ ಯಾಕೆ ನಾನು ನಿಮಗೆ ಹೇಳಿದ್ರೆ ನಿಜವಾಗ ಆಗಲ್ಲ. ನನ್ನ ಕಣ್ಣಿನ ನೀನು ನರಕ ಯಾಕೆ ಅನುಭವಿಸಲು ನಾನು ಕಾರಣ. ನಿನ್ನ ಆಕಾಂಕ್ಷೆಗಳೆಲ್ಲ ಮುಚ್ಚು ನೂರಾಯ್ತು. ನೋಡು, ನೀನು ಕೈ ಮುಗಿದು ಬೇಡ್ಕೊಳ್ತೀನಿ, ಅವರಿಗೆ ಮೋಸ ಮಾಡಬೇಡ. ಅವರ ದಾಂಪತ್ಯ ಜೀವನಕ್ಕೆ ಹೊಂದ್ಕೊಂಡು ಹೋಗು ಪ್ಲೀಸ್ ಅಂತೀನಿ, ಪ್ಲೀಸ್. ನಿಮ್ಮ ಸ್ನೇಹಿತ ಅಮರ್ ನಿಮಗೆ ವಿಷಯ ಹೇಳಿರ್ಬೋದು, ಅದನ್ನ ನೀವು ನೆನೆಸ್ಕೊಳ್ಳೋದಕ್ಕೆ ಪಡ್ಕೊಟ್ಟಿರ್ಬೋದು. ಆದರೆ ನಾನು ಅಮರ್ ಜೊತೆ ದಾಂಪತ್ಯಕ್ಕೆ ಕಾಲಿಟ್ಟು ನನ್ನ ಬಾಳ್ ನಾನು ಅಗ್ನಿ ಸಾಕ್ಷಿಗೆ ಕೈ ಹಿಡಿದ ನನ್ನ ಗಂಡನಿಗೆ ದ್ರೋಹ ಮಾಡಿ ಪಾಪಕ್ಕೆ ಗುರಿಯಾಗಬೇಡ. ಅವರನ್ನ ಯಾಕೆ ಈ ರೀತಿ ಕಾಡ್ತಾ ಇದೀಯಾ? ನೀನು ದಾಂಪತ್ಯ ಜೀವನಕ್ಕೆ ಹೊಂದ್ಕೊಳ್ಬೇಕು. ನಿನ್ನ ಬಾಳು ಹಾಳಾಗೋದಕ್ಕೂ ಏನ್ ಕಾರಣ? ಏನು ಹೋಗ್ತೀನಿ ಹೇಳು. ಅಶ್ವಿನಿ ತನ್ನ ಸಿಂಧೂರ ಮಾಂಗಲ್ಯವನ್ನು ಉಳಿಸಿಕೊಳ್ಳುವುದಕ್ಕಾಗಿ ತನ್ನ ಆಸೆ ಆಕಾಂಕ್ಷೆಗಳನ್ನು ಅರಿತುಕೊಂಡಿದ್ದಾಳೆ. ನೀವೇನ್ ಹೇಳ್ತಾ ಇದ್ದೀರಾ? ಸತ್ಯವನ್ನೇ ಹೇಳ್ತಾ ಇದ್ದೀನಿ ನಾನು. ಅಶ್ವಿನಿ ನಿಜವಾಗಲೂ ದೇವತೆ. ತನ್ನ ಗಂಡನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಅರಿತುಕೊಂಡು ತನ್ನ ಜೀವನದಲ್ಲಿ ನಿರ್ಜೀವ ಗೊಂಬೆಯಂತೆ ಜೀವನವನ್ನು ಸಾಗಿಸ್ತಾ ಇದ್ದಾಳೆ. ನೀವು ಹೇಳ್ತಾರ ಮಾತು ನನಗೆ ಸಿಡಿದು ಬರೋದಂತ ಇದೆ. ಅಶ್ವಿನಿ ಅಮರ್ನ ಕೈ ಹಿಡಿದು ನಿರ್ಜೀವ ಗೊಂಬೆಯಂತೆ ಜೀವನ ಸಾಗಿಸ್ತಾ ಇದ್ದಾಳ. ಅಮರ್ ಸಾವು ಬದುಕಿನ ಜೊತೆ ಹೋರಾಡ್ತಾ ಇದ್ದಾಳ. ನಿಮ್ಮ ಮಾತಲ್ಲಿ ಏನೋ ರಹಸ್ಯ ಅಡಗಿದೆ. ಅದೇನು ಹೇಳಿ ಡಾಕ್ಟರ್, ಅದೇನು ಹೇಳಿ. ನೋಡಿ ದೇವರು ಕೆಲವರಿಗೆ ಸಿರಿತನ ಕೊಟ್ಟರೆ, ಕೆಲವರಿಗೆ ಬಡತನ ಕೊಡ್ತಾನೆ, ಕೆಲವರಿಗೆ ದುಃಖದ ಸಾಗರದಲ್ಲೇ ರೋಗಿಸ್ತಾನೆ, ಇನ್ನೂ ಕೆಲವರಿಗೆ ಭಯಂಕರವಾದ ರೋಗವನ್ನೇ ಕೊಟ್ಟು ದುಃಖದ ಸಾಗರದಲ್ಲೇ ರೋಗಿಸ್ತಾನೆ. ಡಾಕ್ಟರ್, ನಿಮ್ಮ ಒಗಟಿನ ಮಾತು ನನಗೊಂದು ಅರ್ಥ ಆಗ್ತಾ ಇಲ್ಲ. ಅವರಿಗೇನಾದ್ರೂ ಕಾಯಿಲೆ ಇದೆಯಾ? ಅವರಿಗೆ ಹೌದು, ಅಮರ್ ಎಣ್ಣೆ ಹಸುಗಳನ್ನು ಬಯಸಿದ್ರೆ ಅವನಿಗೆ ಜೀವಕ್ಕೆ ಪ್ರಾಣಾಪಾಯ ಇದೆ. ಅವನಿಗೆ ಅಮರ್ಗೆ ಮೂತ್ರಕೋಶದಲ್ಲಿ ಕ್ಯಾನ್ಸರ್ ಇದೆ. ಇಲ್ಲ, ನಾನು ನಂಬಲೇಬೇಕು ಅಮರ್. ಡಾಕ್ಟರ್ ಆಗಿ ನಾನೇ ಹೇಳ್ತಾ ಇದ್ದೀನಿ. ಡಾಕ್ಟರ್, ಅವರಿಗೆ ಮೂತ್ರಕೋಶದ ಕ್ಯಾನ್ಸರ್ ರೋಗವೇ. ಡಾಕ್ಟರ್,
ಅವರಿಗೆ ಈ ವಿಷಯನ ತಿಳಿಸಿದ್ದೀರಾ? ಇಲ್ಲ, ಅಮರ್ಗೆ ಟ್ರೀಟ್ಮೆಂಟ್ ಮಾಡ್ತಾ ಇರೋದು ನಾನೇ. ಸಮಯ ಬಂದಾಗ ತಿಳಿಸೋಣ ಅಂದ್ಬಿಟ್ಟು ಇನ್ನೂ ಹೇಳಿಲ್ಲ ನಾನು. ಡಾಕ್ಟರ್, ಅವರಿಗೆ ಇಂಥ ಕಾಯಿಲೆ ಅಂತ ಗೊತ್ತಾದ್ಮೇಲೂ ಅವನಿಗೆ ಮದುವೆ ಮಾಡಲು ಅವಕಾಶ ಕೊಟ್ಟು ಒಂದು ಹೆಣ್ಣಿನ ಬಾಳನ ಯಾಕೆ ಮಾಡಿದ್ರಿ? ನೀವು ಮೊದಲು ನಿಜ ಹೇಳಿದ್ರೆ ಅಮರ್ ಮದುವೆ ಮಾಡಿಸ್ತಾ ಇರಲಿಲ್ಲ. ಆನಂದ್, ಅಮರ್ನ ಮದುವೆ ನಿಶ್ಚಯ ದಿನ ನಾನು ಡೆಲ್ಲಿಗೆ ಹೋಗಿದ್ದೆ. ಆ ಕಡೆಯಿಂದ ವಾಪಸ್ ಬರೋಷ್ಟರಲ್ಲಿ ನನ್ನ ಮನೆಯಲ್ಲಿ ಲಗ್ನ ಪತ್ರಿಕೆ ಇತ್ತು. ಆ ಲಗ್ನ ಪತ್ರಿಕೆ ನೋಡಿ ಹಾಗೆ ದಿಗ್ಭ್ರಮೆ ಆಯಿತು. ಆ ಮದುವೆ ನಿಲ್ಸೋಣ ಅಂತ ಓಡೋಡ್ ಬಂದೆ. ಅಷ್ಟೊತ್ತಿಗೆ ಅಲ್ಲಿ ಕಟ್ಬಿಟ್ಟಿದ್ದ. ಆಗ ಅಶ್ವಿನಿನ ಕರೆದು ಅಮರ್ಗಿರುವಂಥ ರೋಗದ ವಿಷಯವನ್ನು ಹೇಳಿದ್ರು. ನಿನ್ನ ದೇಹದ ಸುಖವನ್ನು ಕೊಡಬೇಡ ಎಂದು ರಹಸ್ಯವಾಗಿರುವಂತ ಬಿಟ್ಟು ಅವಳ ಮೇಲೆ ಹಣೆ ಮಾಡಿಸ್ತೇವೆ. ನಡೆದೋಗಿದೆ. ನಾನು ನಿನ್ನ ತಪ್ಪನ್ನು ತಿಳ್ಕೊಂಡೆ. ನನ್ನ ಮನೆಯಲ್ಲಿ ಏನ್ ಬರೀತಿ ಆ ದೇವರು ಮೊದಲೇ ನಿರ್ಧಾರ ಮಾಡಿರ್ಬೇಕಾದ್ರೆ ನೀವ್ ಯಾಕೆ ನನಗೆ ಶಾಶ್ವತವಾಗಿ ಡಾಕ್ಟರ್, ಅಮರ್ಗೆ ಬಿಡುವಾಗಲು ಸಾಧ್ಯನೇ ಇಲ್ವಾ? ಅಮರ್ಗೆ ರೋಗ ಇನ್ನೂ ಪರಿಪೂರ್ಣವಾಗಿ ಬರುತ್ತಿಲ್ಲ. ಆಪರೇಷನ್ ಮಾಡಿದ್ರೆ ರೋಗ ಗುರುವಾಗಬಹುದು, ಆಗ್ತಾನೇ ಇರಬಹುದು. ಎಲ್ಲ ಹೇಳಿಕೆ. ಯಾವುದೇ ಕಾರಣಕ್ಕೂ ಈ ವಿಷಯನ ಅಮರ್ಗೆ ತಿಳಿಸ್ಬೇಡ. ಯಾವುದೇ ಕಾರಣಕ್ಕೂ ನನ್ನ ಸ್ನೇಹಿತರಿಗೆ ಈ ವಿಷಯ ತಿಳಿಸಲ್ಲ. ಓಕೆ ಆನಂದ್, ನೀವಿಷ್ಟು ಭರವಸೆ ಕೊಟ್ಟರೆ ನಾನು ಬರ್ತೇನೆ. ಅಶ್ವಿನಿ, ಮನಸ್ಸಿಗೆ ಈ ಚಿಂತನೆಗಳನ್ನ ಹಚ್ಕೊಳ್ಬೇಡ. ಧೈರ್ಯವಾಗಿರಮ್ಮ. ನಾನು ಬರಲ್ಲ. ನಿನ್ನ ಆನೆಯಲ್ಲಿ ಸಿಂಧೂರವು ದಿನ ದಿನ ನಾಗಾಗ್ತಾ ಇದೆ ಅಂತ ಆ ಭಗವಂತನನ್ನು ಬೆಹರ್ ಕಲ್ತೀನಿ ಅಶ್ವಿನಿ, ಬೆಹರ್ ಕಲ್ತೀನಿ. ಆನಂದ್, ನೀವೆಂತ ತ್ಯಾಗಮಯಿ ಭಾವದ ಜೀವಿಗಳು. ಒಂದು ವೇಳೆ ನಾನೇನಾದ್ರೂ ಆಪರೇಷನ್ ಸತ್ತೋಗ್ಬಿಟ್ರೆ ವಿಧಿಯಾಗಿ ಜೀವನದಕ್ಕೂ ಇಲ್ಲ. ನನ್ನ ಅಶ್ವಿನಿ ಎಂದು ವಿಧಿ ಆಗಬಾರ್ದು. ಅವಳು ಮುತ್ತೈದೆಯಾಗಿರ್ಬೇಕು, ಮುತ್ತೈದೆಯಾಗಿ ಬಾಳ್ಬೇಕು. ಅಶ್ವಿನಿ, ಅಶ್ವಿನಿ, ನೀ ನನ್ನ ಕೈಯಿಂದ ದಿನ ಪಡುತ್ತಿರುವ ಮಾನಸಿಕ ಮನೋವೇದನೆ ಏನೆಂಬುದು ನನಗೆ ಚೆನ್ನಾಗಿ ಗೊತ್ತು. ಪ್ರೇಮಿಗಳಾದ ಆನಂದ್ ಮತ್ತು ನಿನ್ನ ಪ್ರೇಮಿಗಳ ಪ್ರೇಮದಲ್ಲಿ ಕಳನಾಯಕನಂತೆ ಪ್ರವೇಶ ಮಾಡಿ ನಿನ್ನ ಜೀವನದಲ್ಲಿ ಹಾಳು ಮಾಡಿದ ಪಾಪಿ ನಾನು. ಸತ್ಯವನ್ನ ಬಹಳ ದಿನ ಮುಚ್ಚಿಡಲು ಸಾಧ್ಯವಿಲ್ಲ. ಒಂದಲ್ಲ ಒಂದಿನ ಗೊತ್ತಾಗಲೇಬೇಕು. ಯಾವ ರಾಶಿ ನಾನೇ ನನ್ನಿಂದ ಮುಚ್ಚಿದೆಯೋ ಅದೇ ರಾಶಿ ನಾಯಿಗೆ ಕಿವಿಯಾರ ಕೇಳಿ ತಿಳ್ಕೊಬೇಕು. ಬದುಕಿರೋದು ಕೆಲವು ದಿನಗಳ ಮಾತ್ರ. ಒಟ್ಟು ಸಾವು ಮಧ್ಯದಲ್ಲಿ ಬದುಕು ಒಂದು ಕ್ಷಣ.
ಬದುಕಬೇಕು ಅಂತ ಆಸೆ ಬಿಟ್ಟುಕೊಂಡಿರ್ತೇನೆ. ಅದೇ ರೀತಿ ಕೈ ಹಿಡಿದ ಹೆಂಡತಿ ತನ್ನ ಗಂಡ ಸುಖವಾಗಿದ್ದು ತನ್ನ ಕೊರಳ ಮಾಂಗಲ್ಯ ಹಣೆಯ ಸಿಂಧೂರ ಮುಡಿಯಲ್ಲಿನ ಹೂವು ಶಾಶ್ವತವಾಗಿರಲಿ ಅಂತ ಬಯಸ್ತಾರೆ. ನಾನು ಕೂಡ ನನ್ನ ಹಣೆಯಲ್ಲಿರುವ ಶಾಶ್ವತವಾಗಿ ಅಂತ ನಾನು ದಿನ ದೇವರಲ್ಲಿ ಪೂಜೆ ಮಾಡಿ ಬೇಡಿಕೊಳ್ಳೋದು. ಈ ನಿನ್ನ ಸೌಭಾಗ್ಯ ಶಾಶ್ವತವಾಗಿ ಇರಬೇಕು ಅಂತ ಭರವಸೆ ಇದ್ರೆ ಮಾತನಾಡ್ಸ್ಕೊಡ್ತೀನಿ ಅಂತ ಮಾತು ಅದೇನು ಅಂತ ಹೇಳಿ ಗಟ್ಟಿಯಾಗಿರುತ್ತೆ ನಾನು ಯಾವ ತ್ಯಾಗ ಕೊಟ್ಟಿದ್ದಾರೆ ಕಾಮೇಶುದಾಸಿ ಕರುಣೇಶ ಮಂತ್ರಿ ಕ್ಷಮಯಾಧರಿತ್ರಿ ಭೋಜೇಶು ಮಾತಾ ಶಯನೇಶ್ವರಂಗ ಶಯನೇಶ್ವರಂಗ ಕಾಮೇಶುದಾಸಿ ಕರುಣೇಶು ಮಂತ್ರಿ ಕ್ಷಮಯಾಧರಿತ್ರಿ ಭೋಜೇಶು ಮಾತಾ ಶಯನೇಶ್ವರಂಗ ಶಯನೇಶ್ವರಂಗ ನಿನ್ನ ಮಗನ ಕಿತ್ತಾಡಿದ್ರೆ ಅವಕಾಶ ಮಾಡಿಕೊಡ್ತೆ. ನಾನು ನನ್ನ ಕೈ ಹಿಡಿದು ಮುತ್ತೈದಕ್ಕೆ ಮಾಡಬೇಕು.
ಯಾವ ಪಾಪನೂ ಇಲ್ಲ. ನಾನು ಸ್ನೇಹಿತ ಆನಂದನಿಗೆ ವಿಷಯ ತಿಳಿಸಿ ಹೇಗಾದ್ರೂ ಒಪ್ಪಿಸ್ತೀನಿ. ಆ ಮಾತಿಗೆ ಬೆಲೆ ಕೊಡ್ತೇನೆ ಅಂತ ನನ್ನ ನಂಬಿಕೆ ಇದೆ. ಪ್ರೇಮಿಗಳಾದ ನೀನು ಆನಂದ ಒಗ್ಗೂಡಿಸಾಗಲೇ